ಪಶ್ಚಿಮ ಬಂಗಾಳ ವಿಧಾನಸಭೆಯಲ್ಲಿ ಭಾರೀ ಹೈಡ್ರಾಮಾ ಆಗಿದೆ. ಬಿಜೆಪಿ ಶಾಸಕರನ್ನು ಹೊರಗೆ ಎಳೆದು ಹಾಕಿರೋದು ಮಾರ್ಷಲ್ಗಳು. ಬಿಜೆಪಿಯ 5 ಶಾಸಕರನ್ನು ಸ್ಪೀಕರ್ ಅಮಾನತು ಮಾಡಿದ್ದಾರೆ. ಅಲ್ಲಿ ಕಲಾಪದಿಂದ ಹೊರಗಡೆ ಎಳೆಕೊಂಡು ಬಂದು ಮಾರ್ಷಲ್ಗಳು ಹಾಕಿದ್ದಾರೆ. ಮೂರ್ಛೆ ತಪ್ಪಿದ್ದಾರೆ ಶಾಸಕರೊಬ್ಬರು. ಆಂಬ್ಯುಲೆನ್ಸ್ನಲ್ಲಿ ಅವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಯಿತು. ಸದನದಲ್ಲಿ ಮೋದಿ ಚೋರ್ ವೋಟ್ ಚೋರ್ ಘೋಷಣೆ ಕೂಗಿದ್ರು ಮಮತಾ ಬ್ಯಾನರ್ಜಿ. ಹೈಡ್ರಾಮಾ ಯಾಕಾಯಿತು ಅಂದರೆ ಬಂಗಾಳಿ ವಲಸಿಗರ ಮೇಲೆ ದೌರ್ಜನ್ಯದ ಬಗ್ಗೆ ಕಲಾಪದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ಪ್ರಸ್ತಾವನೆಯ ಬಗ್ಗೆ ಮಮತಾ ಬ್ಯಾನರ್ಜಿ ಮಾತಾಡ್ತಾ ಇದ್ರು. ಈ ವೇಳೆ ವಿರೋಧ ಪಕ್ಷವಾಗಿರತಕ್ಕಂಥ ಬಿಜೆಪಿ ಶಾಸಕರು ಘೋಷಣೆ ಹೋಗಕ್ಕೆ ಶುರು ಮಾಡಿದ್ರು. ಸುವೇಂದು ಅಧಿಕಾರಿಯ ಅಮಾನತನ್ನು ವಿರೋಧ ಮಾಡಿಕೊಂಡು ಶಾಸಕರು ಪ್ರತಿಭಟನೆ ಮಾಡಿದ್ರು. ಸುವೇಂದು ಅಮಾನತು ಖಂಡಿಸಿ ಬಾವಿಗಿಳಿದು ಶಂಕರ್ ಘೋಷ್ ಪ್ರತಿಭಟನೆ ಮಾಡ್ತಾರೆ. ಘೋಷ್ ಅವರನ್ನು ವಿಧಾನಸಭೆಯಿಂದ ಅಮಾನತು ಮಾಡ್ತಾರೆ ಸ್ಪೀಕರ್ ಬಿಮನ್ ಬ್ಯಾನರ್ಜಿ. ಘೋಷ್ ಹೊರ ಹೋಗಲಿಕ್ಕೆ ನಿರಾಕರಿಸಿದಾಗ ಮಾರ್ಷಲ್ಗಳನ್ನು ಕರ್ಕೊಂಡು ಬಂದು ಸ್ಪೀಕರ್ ಇವರು ನಾಚೆ ಹಾಕಿ ಅಂತ ಹೇಳಿದ್ರು. ಮಾರ್ಷಲ್ಗಳು ಎಳ್ಕೊಂಡು ಹೋದರು. ಹೊರಗೆ ಕರ್ಕೊಂಡು ಹೋಗಬೇಕಾದ್ರೆ ಪ್ರಜ್ಞೆ ತಪ್ಪುತ್ತಾರೆ ಶಾಸಕ ಶಂಕರ್ ಘೋಷ್. ಬಳಿಕ ಆ್ಯಂಬುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಶಂಕರ್ ಘೋಷ್ ಅವರನ್ನು ರವಾನೆ ಮಾಡಲಾಗುತ್ತೆ. ಘೋಷ್ ಹೊರತುಪಡಿಸಿ ಬಿಜೆಪಿ ಶಾಸಕರಾದ ಅಗ್ನಿಮಿತ್ರ ಪಾಲ್, ಮಿಹಿರ್ ಗೋಸ್ವಾಮಿ, ಬಂಕಿಮ್ ಘೋಷ್, ಅಶೋಕ್ ದಿಂಡಾ ಕೂಡ ಅಮಾನತಾಗ್ತಾರೆ. ಮಮತಾ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಇಡೀ ಮೋದಿ ಸಮುದಾಯವನ್ನೇ ನಿಂದಿಸಿದ್ದಾಗಿ ಮಮತಾ ವಿರುದ್ಧವಾಗಿ ಆರೋಪವನ್ನು ಮಾಡಿದ್ರು. ಭಾಷಣ ಮಾಡಬೇಕಾದ್ರೆ ಮೋದಿ ಚೋರ್ ವೋಟ್ ಚೋರ್ ಅಂತ ಹೇಳಿ ಕೂಗ್ತಾ ಇದ್ರು. ಇದು ಇಡೀ ಮೋದಿ ಸಮುದಾಯವನ್ನೇ ನಿಂದಿಸಿದಂಥ ಆರೋಪ. ಮಮತಾ ಬ್ಯಾನರ್ಜಿ ವಿರುದ್ಧವಾಗಿ ಸುವೇಂದು ಅಧಿಕಾರಿ ಆರೋಪ ಮಾಡ್ತಾರೆ. ಮಮತಾ ব্যানার্জি ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡ್ತೀವಿ ಅಂತ ಸುವೇಂದು ಅಧಿಕಾರಿ ಹೇಳಿದ್ದಾರೆ. দেখবে ভারতবাসী জান আপনারা অনেক অন্যায় করেছেন, অনেক অত্যাচার করেছেন, অনেক অপরাধ করেছেন। আপনারা এটা আমরা বলেন